ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.1% ವರೆಗೂ ಬಡ್ಡಿ ಪಡೆಯಿರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಮಾಡಿದ್ದ ಹೇಡಿ ಕೃತ್ಯಕ್ಕೆ ಭಾರತ ರೋಷಾವೇಶದಿಂದ ವೀರತನದಿಂದ ಪಾಕಿಸ್ತಾನದ ಒಳನುಗ್ಗಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. 9 ಉಗ್ರರ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿ ನಡುರಾತ್ರಿಯಲ್ಲಿ ಅವರನ್ನ ಎಬ್ಬಿಸಿ ಅವರನ್ನ ಮೇಲ್ಗಡೆ ಪ್ರಯಾಣಕ್ಕೆ ಕಳಿಸ್ಕೊಟ್ಟಿದೆ. ಇದರ ಬಗ್ಗೆ ನಿರಂತರವಾಗಿ ಬೆಳಗ್ಗಿನಿಂದ ನಾವು ಒಂದಾದ್ಮೇಲೊಂದು ವರದಿಯಲ್ಲಿ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಅನ್ನು ತಲುಪಿಸ್ತಾ ಬಂದ್ವಿ. ಈಗ ಪಾಕಿಸ್ತಾನದಿಂದ ಮತ್ತೊಂದು ಮಹತ್ವದ ಸುದ್ದಿ ಬರ್ತಾ ಇದೆ. ಪಾಕ್ನ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಭಾರತಕ್ಕೆ ಪ್ರತೀಕಾರ ಹೇಳಿ ಅಂತ ಅವರ ಸೇನೆಗೆ ಫುಲ್ ಪವರ್ ಕೊಟ್ಬಿಟ್ಟಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳು ನಡೀತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ಪಾಕ್ ಆರ್ಮಿ ಹೈ ಅಲರ್ಟ್ನಲ್ಲಿದೆ ಅಂತ ಪಾಕ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಲ್ಲದೆ ಪಾಕ್ನ ಪಂಜಾಬಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಪ್ರಾಂತ್ಯದ CM ಮರಿಯಂ ನವಾಜ್ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಪಂಜಾಬ್ನಾದ್ಯಂತ ಎಲ್ಲ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಯ ರಜೆಯನ್ನು ರದ್ದುಗೊಳಿಸಲಾಗಿದೆ. ಶಾಲಾ ಕಾಲೇಜುಗಳು ಬಂದ್ ಆಗಿವೆ. ಇದು ಪಾಕ್ ಮತ್ತು ಭಾರತದ ನಡುವೆ ಮತ್ತೆ ದಾಳಿ ಪ್ರತಿದಾಳಿ ಆದರೆ ಮುನ್ನೆಚ್ಚರಿಕಾ ಕ್ರಮ ಇರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಆದರೆ ನಾವು ಟಾರ್ಗೆಟ್ ಮಾಡಿರೋದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿದೀವಿ. ನಾವು ಉಗ್ರ ನೆಲೆಗಳನ್ನು ಪ್ರತಿದಾಳಿ ಮಾಡಬೇಕು ಅಂದರೆ ನಮ್ಮಲ್ಲಿ ಉಗ್ರ ನೆಲೆ ಎಲ್ಲಿದೆ? ಇದ್ರೂ ಕೂಡ ಕೆಲವೊಂದು ನೀವೇ ಸಾಕಿರೋ ವಿಷ ಸರ್ಪಗಳಿರೋದು. ಯಾವ ನೆಲೆ ಮೇಲೆ ದಾಳಿ ಮಾಡ್ತೀರಾ? ಸಿವಿಲಿಯನ್ಸ್ ಮೇಲೆ ದಾಳಿ ಮಾಡ್ತೀರಾ? ಸೇನೆ ಮೇಲೆ ದಾಳಿ ಮಾಡ್ತೀರಾ? ಮಾಡಿ ನೋಡೋಣ. ಭಾರತದ ಪಡೆಗಳು ನಿಮಗಿಂತ ಸ್ಟ್ರಾಂಗ್ ಇದ್ದಾರೆ, ನಿಮಗಿಂತ 10 ಪಟ್ಟು ತಾಕತ್ತನ್ನು ಹೊಂದಿದ್ದಾರೆ. ನಿಮ್ಮ ಮೇಲೆ ಒಂದು ಕಡೆಯಿಂದ ಮುರ್ಕೊಂಡು ಬೀಳೋಕೆ, ಒಂದು ಕಡೆಯಿಂದ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸೋಕೆ ನಮ್ಮ ಪಡೆಗಳು ಕೂಡ ರೆಡಿಯಾಗಿದ್ದಾರೆ. ನಮ್ಮ ಫೋರ್ಸಸ್ ರೆಡಿ ಆಗಿವೆ. ಇದೇ ಪಾಕಿಸ್ತಾನದ ದ್ವಂದ್ವ. ಅವ್ರು ಬಂದು ಉಗ್ರ ಕ್ಯಾಂಪ್ ಹೊಡೆದು ಹೋದರು. ನಾವಲ್ಲಿ ಹೊಡೆಯೋದಾದರೆ ಏನನ್ನು ಹೊಡೆಯೋದು? ಭಾರತ ಏನು ಉಗ್ರ ಕ್ಯಾಂಪ್ಗಳನ್ನೆಲ್ಲ ಇಟ್ಟುಕೊಂಡು ನಮ್ಮ ಮೇಲೆ ದಾಳಿ ಮಾಡಿಸ್ತಾ ಇಲ್ಲ. ನಾವು ಹೊಡೆಯೋದು ಎಲ್ಲಿಗೀಗ? ಭಾರತದಲ್ಲಿ ಸೇನೆ ಮೇಲೆ ಜನರ ಮೇಲೆ ದಾಳಿ ಮಾಡಿದ್ರೆ ಯುದ್ಧಕ್ಕೆ ಹೋದಂಗೆ ಆಗುತ್ತೆ. ಭಾರತ ಸ್ಟ್ರಾಂಗ್ ಇದೆ. ಇಡೀ ಪಾಕಿಸ್ತಾನದ ಸೆಕ್ಯೂರಿಟಿ ಅಪ್ಯಾರಟಸ್, ಅವರ ಆ ಡಿಫೆನ್ಸ್ ಸ್ಟ್ರಕ್ಚರ್ ಈ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದೆ. ಈಗ ಇನ್ನೊಂದು ಕಡೆ ಭಾರತದ ವಿರುದ್ಧ ಪಾಕ್ನ ಪೀಪಲ್ಸ್ ಪಾರ್ಟಿ ಮುಖ್ಯಸ್ಥ ಬುಲಾವಲ್ ಭುಟ್ಟೋ ನಾಲಿಗೆ ಹರಿಬಿಟ್ಟಿದ್ದಾರೆ. ಪಾಕಿಸ್ತಾನ ಪ್ರತೀಕಾರ ಹೇಳುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಗೇನ್ ಆಪರೇಷನ್ ಸಿಂಧೂರ್ಗೆ ರಿಯಾಕ್ಟ್ ಮಾಡಿ ಕಳೆದ 2 ವಾರಗಳಿಂದ ಭಾರತದಿಂದ ಪಾಕ್ ಯುದ್ಧದ ಬೆದರಿಕೆಗಳನ್ನು ಕೇಳ್ತಾನೆ ಇದೆ. ಭಾರತ ಪಾಕ್ನ ಅಮಾಯಕ ಜನರನ್ನ ಗುರಿಯಾಗಿಸಿ ದಾಳಿ ಮಾಡಿದೆ. ಹೀಗಾಗಿ UN ಚಾರ್ಟರ್ನಲ್ಲಿ, ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಇರೋ ಹಾಗೆ ಪಾಕಿಸ್ತಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋ ಹಕ್ಕಿದೆ ಅಂತ ಬಾಯಿ ಬಡ್ಕೊಂಡಿದ್ದಾರೆ. ದೊಡ್ಡದಾಗಿ ಮಾತಾಡಿದ್ದ. ಸಿಂಧು ನದಿ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದ್ರೆ ಅಲ್ಲಿ ನೀರು ಹರಿಲಿಲ್ಲ ಅಂದರೆ ಭಾರತೀಯರ ರಕ್ತ ಹರಿಸ್ತೀವಿ ಅಂತ ಭಾಷಣ ಮಾಡಿದ್ದ. ಈತ ಮೈಕ್ ಮುಂದೆ ನಿಂತ್ಕೊಂಡು ಸ್ಪೀಚ್ ಕೊಡೋದು ಅಂತ ಅಂದ್ಕೊಂಡಿದ್ದಾನೆ. ನ್ಯಾಷನಲ್ ಸೆಕ್ಯೂರಿಟಿ ಮತ್ತು 2 ರಾಷ್ಟ್ರಗಳ ನಡುವಿನ ಮಿಲಿಟರಿ ಕಾನ್ಫ್ಲಿಕ್ಟ್ ಅಂತ ಹೇಳಿದ್ರೆ ಈ ಅಯೋಗ್ಯನಿಗೆ ಉಗ್ರರ ಕೈಯಿಂದ ಇವರ ತಾಯಿಯನ್ನೇ ಕಾಪಾಡಿಕೊಳ್ಳಿಕ್ಕಾಗಲಿಲ್ಲ. ಪಾಕಿಸ್ತಾನದ ಪ್ರಧಾನಿಯೆಲ್ಲ ಆಗಿದ್ರು ಇವರಮ್ಮ ಬೆನಜೀರ್ ಭುಟ್ಟೋ. ಅವ್ರನ್ನೇ ಉಗ್ರರು ಬಿಡಲಿಲ್ಲ. ಸ್ಫೋಟಕ ಇಟ್ಟು ಉಡಾಯಿಸಿದ್ರು ಎಲೆಕ್ಷನ್ ರ್ಯಾಲಿನಲ್ಲಿ. ಇವರ ತಾತ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಸೇನೆಯವರು ಬಂದು ನೇತು ಹಾಕಿದ್ರು, ಮುಗಿಸಿದ್ರು. ತನ್ನ ದೇಶದಲ್ಲೇ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಈತನನ್ನೇ ಯಾವಾಗ ನೇತು ಹಾಕ್ತಾರೆ ಅಂತ ಗೊತ್ತಿಲ್ಲ. ಈತ ಭಾರತದ ಬಗ್ಗೆ ಮಾತನಾಡ್ತಾನೆ. ಸ್ನೇಹಿತರೆ, ಭಾರತದ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಭಾರತ ಇದೊಂದೇ ದಾಳಿಯಿಂದ ಸುಮ್ಮನೆ ಕೂರೋದಿಲ್ಲ. ಪಾಕಿಸ್ತಾನದಲ್ಲಿರೋ ಮತ್ತಷ್ಟು ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ಭಾರತ ಟಾರ್ಗೆಟ್ ಮಾಡೋದನ್ನು ಮುಂದುವರಿಸುತ್ತೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಸರ್ಕಾರಿ ಮೂಲಗಳನ್ನು ಉಲ್ಲೇಖಿಸಿ ಇದರ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಗಮನಿಸಬೇಕಾದ ಸಂಗತಿ ಅಂದರೆ ಮಾಜಿ ಆರ್ಮಿ ಚೀಫ್ ಮನೋಜ್ ಮುಕುಂದ್ ನರವನೆ ಕೂಡ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿದ್ರು. ಈ ಎಲ್ಲ ದಾಳಿ ಆದಮೇಲೆ, ಜೊತೆಗೆ ಈ ಎಲ್ಲ ದಾಳಿ ನಂತರವೂ ಮಾಕ್ ಡ್ರಿಲ್ ನಡೆಸಿದ್ದಾರೆ, ಕಂಟಿನ್ಯೂ ಆಗಿದೆ. PM ನರೇಂದ್ರ ಮೋದಿ ಅವರ ಮನೆಯಲ್ಲೂ ಕೂಡ ಈ ಮಾಕ್ ಡ್ರಿಲ್ ನಡೀತಾ ಇದೆ. ಸೊ ಈ ಹೊತ್ತಲ್ಲೇ ಈ ಸುದ್ದಿ ಹೊರಬೀಳ್ತಿರೋದು ದೊಡ್ಡ ಚರ್ಚೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಭಾರತದ ಸೇನಾ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದ್ವಿ, ಅವರ 5 ಜೆಟ್ಗಳನ್ನು ಉಡಾಯಿಸಿದ್ವಿ ಅಂತ ಪಾಕಿಸ್ತಾನ ಹೇಳಿಕೊಂಡಿತ್ತು. ಆದ್ರೆ ಈಗ ಭಾರತೀಯ ಸೇನೆಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ ಅಂತ ಸರ್ಕಾರದ ಮೂಲಗಳು ಹೇಳಿಕೊಂಡಿವೆ.
ಇವೆಲ್ಲದರ ನಡುವೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ನೀಲಂ ಝೇಲಂ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕ್ಯಾಂಪ್ ಸೈಟ್ ಮೇಲೆ ಭಾರತ ದಾಳಿ ನಡೆಸಿದೆ. ಇದರಿಂದ ಅಲ್ಲಿನ ಹೈಡ್ರಾಲಿಕ್ ಪವರ್ ಯೂನಿಟ್ಗೆ ಡ್ಯಾಮೇಜ್ ಆಗಿದೆ ಅಂತ ಪಾಕ್ ಆಕ್ರಮಿತ ಕಾಶ್ಮೀರದ ಸ್ಥಳೀಯ ಸರ್ಕಾರ ಹೇಳಿದೆ. ಸದ್ಯ ಇದ್ರ ಬಗ್ಗೆ ಭಾರತ ಏನೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ನಾವು ಆ ರೀತಿ ಮಾಡಿದೀವಿ, ಮಾಡಿಲ್ಲ, ಏನೂ ಹೇಳಿಲ್ಲ. ಆದರೆ ನಿಮ್ಮ ಗಮನಕ್ಕಿರಲಿ, ನಾವು ಬೇರೆ ಯಾವ ಜಾಗವನ್ನು ಹೊಡೆದಿಲ್ಲ, ಉಗ್ರ ನೆಲೆಗಳನ್ನು ಬಿಟ್ಟು ಅಂತ ಕ್ಲಿಯರ್ ಕಟ್ ಆಗಿ ಭಾರತ ರಿಪೀಟೆಡ್ಲಿ ಹೇಳಿದೆ. ಹಾಗಾಗಿ ಈ ಎಲೆಕ್ಟ್ರಿಕ್ ಪ್ರಾಜೆಕ್ಟಿಗೆ ಹೊಡೆದಿದ್ದಾರೆ ಅನ್ನೋದು ಪಾಕಿಸ್ತಾನದ ಸುಳ್ಳು ಕತೆ. ಭಾರತದಲ್ಲಿ ಉಗ್ರ ನೆಲೆಗಳಿಲ್ವಲ್ಲ ಅವ್ರಿಗೆ ಟಾರ್ಗೆಟ್ ಮಾಡೋಕ್ಕೆ, ವಾಪಸ್ ಏನಾದ್ರು ಕೌಂಟರ್ ಮಾಡಬೇಕು ಅಂದರೆ. ಸೊ ಭಾರತದ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಮೇಲೆ ಕಣ್ಣು ಹಾಕೋಕೆ, ಟಾರ್ಗೆಟ್ ಮಾಡೋಕೆ ಸುಮ್ಮನೆ ಒಂದು ನೆಪವನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇದೆ. POKನಲ್ಲಿ ಅವರು ಈ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಭಾರತದವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿರೋದನ್ನ ನೋಡ್ತಾ ಇದ್ರೆ. ಏನೋ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಇದೀಗ 2 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದಾರೆ. ಈ ಟೈಮ್ನಲ್ಲಿ ಈ ವೇಳೆ ಭಾರತ ಜೊತೆಗಿನ 20ನೇ ಜಾಯಿಂಟ್ ಕಮಿಷನ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾರೆ. ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಜೊತೆಗೆ 2 ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧ ಕುರಿತು ಮಾತುಕತೆ ನಡೆಸ್ತಾರೆ. ಅಂದಹಾಗೆ ಅರಾಕ್ಚಿ ಕಳೆದ 2 ದಿನ ಪಾಕಿಸ್ತಾನದಲ್ಲಿದ್ದರು. ಅಲ್ಲಿ ಭೇಟಿ ಮಾಡಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿಕೊಂಡು ಈಗ ಭಾರತ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಆ ಟೈಮ್ನಲ್ಲೇ ಈ ಒಂದು ಅದ್ಭುತ ಸ್ವಾಗತ ಅವರಿಗೆ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲಿ ಅವರು ಅಲ್ಲಿಂದ ಹೊರಟರು, ಈ ಕಡೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಪಾಕಿಸ್ತಾನದಲ್ಲಿ ಡಮ್ ಡಮ್ ಅಂತ ಹೇಳಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇರಾನ್ ನಿಮ್ಮಿಬ್ಬರ ನಡುವೆ ನಾನು ಮಧ್ಯಸ್ಥಿಕೆ ವಹಿಸ್ಲಾ, ಭಾರತ ಪಾಕ್ ನಡುವೆ ಪರಿಸ್ಥಿತಿ ಶಾಂತಗೊಳಿಸೋಕೆ ಮಧ್ಯಸ್ಥಿಕೆ ನಾನು ಬೇಕಾದ್ರೆ ವಹಿಸ್ತೀನಿ ಅಂತ ಮಾತಾಡಿತ್ತು. ಅದರ ಬೆನ್ನಲ್ಲೇ ಫಸ್ಟ್ ಪಾಕಿಸ್ತಾನ ಖಾಲಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿಕೊಂಡು ಭಾರತಕ್ಕೆ ಬರೋ ಟೈಮ್ನಲ್ಲೇ ಪಾಕಿಸ್ತಾನದಲ್ಲಿ ಆಗಬೇಕಾಗಿರೋ ಕೆಲಸ ಆಗೋಗಿದೆ. ಇತ್ತ ಭಾರತದ ಗಡಿ ಭಾಗದಲ್ಲಿ ಭಾರತೀಯ ಪಡೆಗಳು ಹೈ ಅಲರ್ಟ್ನಲ್ಲಿವೆ. ಪಂಜಾಬ್, ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಭಾರತದ ಡಿಫೆನ್ಸ್ ಯೂನಿಟ್ ಪಾಕಿಸ್ತಾನದ ಪ್ರತಿಯೊಂದು ಮೂವ್ಮೆಂಟ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪಾಕಿಸ್ತಾನದಿಂದ ಯಾವುದೇ ಪ್ರಚೋದನೆ ಬಂದರೂ ಕೂಡ ಭಾರತದ ಪಡೆಗಳು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಏನು ಪಾಕ್ ಗಡಿ ಭಾಗದಲ್ಲಿರೋ ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ ಬಾರ್ಡರ್ ಏರಿಯಾದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅಲ್ಲಿನ ಜಮ್ಮು, ಸಾಂಬಾ, ಕಥುವಾ, ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಸ್ಕೂಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಸದ್ಯ ಉತ್ತರ ಭಾರತದಲ್ಲಿರೋ ಹಲವು ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ್, ಲೇಹ್, ಜೋಧ್ಪುರ್, ಚಂಡೀಗಢ, ಪಠಾನ್ಕೋಟ್, ಶಿಮ್ಲಾ, ಅಮೃತ್ಸರ್, ಭುಜ್, ಜಾಮ್ನಗರ್, ಬಿಕಾನೇರ್, ಧರ್ಮಶಾಲಾ, ಚಂಡೀಗಢ, ರಾಜ್ಕೋಟ್, ಗ್ವಾಲಿಯರ್ ಹೀಗೆ ಭಾರತದ 20 ಏರ್ಪೋರ್ಟ್ಗಳನ್ನು ಶನಿವಾರ ಬೆಳಗಿನವರೆಗೆ ಶಟ್ ಡೌನ್ ಮಾಡಲಾಗಿದೆ. ಹೀಗಾಗಿ ಈ ಏರ್ಪೋರ್ಟ್ಗಳಿಗೆ ತೆರಳೋ ವಿಮಾನ ಸಂಚಾರ ಆಬ್ವಿಯಸ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಇನ್ನೊಂದು ಕಡೆ PM ನರೇಂದ್ರ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಸೇನೆ ನಡೆಸಿರೋ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಟ್ಟರು. ಅವಾಗೆಲ್ಲ ಮೇಜು ತಟ್ಟಿ ಸೇನೆಯನ್ನು ಅಭಿನಂದಿಸಿದ್ರು. ಬಳಿಕ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ PM ಇದೊಂದು ಹೆಮ್ಮೆಯ ಕ್ಷಣ ಅಂತ ಹೇಳಿದ್ದಾರೆ. ಪ್ಲಾನ್ ಮಾಡಿದ ಹಾಗೇನೆ ಆಪರೇಷನ್ ನಡೆದಿದೆ, ಯಾವುದೇ ರೀತಿಯ ತಪ್ಪುಗಳಾಗದೆ ಪ್ರತೀಕಾರದ ದಾಳಿ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಪ್ಲಾನ್ ಪ್ರಕಾರವೇ ಕಾರ್ಯಾಚರಣೆ ನಡೆಸಿದ ಸಶಸ್ತ್ರ ಪಡೆಗಳು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇಡೀ ದೇಶ ನಮ್ಮತ್ತ ನೋಡ್ತಾ ಇದೆ. ನಿಜವಾಗ್ಲೂ ಸೇನೆ ಬಗ್ಗೆ ಹೆಮ್ಮೆ ಆಗುತ್ತೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನೋ ಆಪರೇಷನ್ ಸಿಂಧೂರ್ ಬಗ್ಗೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಪ್ರತೀಕಾರಕ್ಕೆ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಮೇಲೆ ನಾವು ನಡೆಸಿದ್ವಿ, ಏರ್ ಸ್ಟ್ರೈಕ್ ನಡೆಸಿದ್ವಿ. ಈ ದಾಳಿಯನ್ನ ಬಹಳ ಪ್ಲಾನ್ಡ್ ಆಗಿ ನಿಖರವಾಗಿ ನಡೆಸಲಾಗಿದೆ. ನಾಗರಿಕರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಂಡು ಉಗ್ರರನ್ನ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ನಾವು ನಡೆಸಿದ್ದೀವಿ. ನಮ್ಮ ಸಶಸ್ತ್ರ ಪಡೆಗಳು ಇತಿಹಾಸ ಸೃಷ್ಟಿಸಿದ್ದಾರೆ. ನಮ್ಮ ಅಮಾಯಕ ಭಾರತೀಯರ ಹತ್ಯೆ ಮಾಡಿದವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದೀವಿ ಅಂತ ಹೇಳಿದ್ದಾರೆ. ನಾವಿಲ್ಲಿ ಆಂಜನೇಯ ದೇವರ ಸಿದ್ಧಾಂತವನ್ನು ಪಾಲಿಸಿದ್ದೀವಿ. ಯಾರು ನಮಗೆ ಹೊಡಿತಾರೋ ನಾವು ಅವರಿಗೆ ತಿರುಗಿಸಿ ಹೊಡಿತೀವಿ, ಅವರಿಗೆ ಮಾತ್ರ ಹೊಡಿತೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಏನು ಇದೆಲ್ಲದರ ನಡುವೆ PM ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಮೀಟ್ ಮಾಡಿ ಆಪರೇಷನ್ ಸಿಂಧೂರ್ ಕುರಿತು ಬ್ರೀಫ್ ಮಾಡಿದ್ದಾರೆ. ಆತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಹತ್ವದ ಸಭೆ ನಡೆಸಿದ್ದಾರೆ. ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು DGPಗಳೊಂದಿಗೆ, ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅನೇಕ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರೊಂದಿಗೆ, ಬೇರೆ ಬೇರೆ ರಾಷ್ಟ್ರದ NSAಗಳೊಂದಿಗೆ ಮಾತನಾಡಿದ್ದಾರೆ. ಅಮೆರಿಕ, ಚೈನಾ, ರಷ್ಯಾ, ಬ್ರಿಟನ್ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಬ್ರೀಫ್ ಮಾಡಿದ್ದಾರೆ. ಅದರಲ್ಲೂ ಚೀನಾ ಜೊತೆಗೆ ಮಾತನಾಡುವಾಗ ನಾವು ಬಹಳ ಕಂಟ್ರೋಲ್ಡ್ ಆಗಿ, ಸಂಯಮದಿಂದ, ಕೇರ್ಫುಲ್ ಆಗಿ ಪಾಕ್ ಉಗ್ರಗಾಮಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ. ಯಾವುದೇ ರೀತಿಯ ಪ್ರಚೋದನೆ ನಾವು ಕೊಡ್ತಾ ಇಲ್ಲ, ಎಸ್ಕಲೇಟ್ ಮಾಡ್ತಾ ಇಲ್ಲ, ನಮಗಿಷ್ಟ ಇಲ್ಲ ಅವೆಲ್ಲ. ಆದರೆ ಪಾಕಿಸ್ತಾನ ಏನಾದರೂ ಮತ್ತೆ ಕಾಲು ಕೆರ್ಕೊಂಡು ಬಂದರೆ ಕ್ರಶ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮ ಪಡೆಗಳು ಸುಮ್ಮನಿರೋದಿಲ್ಲ ಅಂತ ಚೀನಾಗೂ ಕೂಡ ಮೆಸೇಜನ್ನು ಕನ್ವೆ ಮಾಡಿದ್ದಾರೆ. ವಾಂಗ್ ಯಿ ಹತ್ರ ಮಾತನಾಡ್ತಾ, ಅಂದರೆ ಚೀನಾದ ವಿದೇಶಾಂಗ ಸಚಿವ ಜಿನ್ಪಿಂಗ್ರ ಅತ್ಯಂತ ನಂಬಿಕಸ್ಥ ಅಂತ ಅಂದ್ಕೊಳ್ಳಿ, ಅವ್ರ ಹತ್ರ ಮಾತನಾಡಬೇಕಾರೆ
ಆತ ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಾಕ್ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಭಾರತ ಮಾಡಿದ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇಡೀ ದೇಶ ಪಕ್ಷಾತೀತವಾಗಿ ಯಾವುದೇ ರಾಜಕೀಯವನ್ನ ಮಾಡದೆ ಈ ವಿಚಾರದಲ್ಲಿ ಭಾರತೀಯ ಸೇನೆಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಾರ್ಯಾಚರಣೆಯನ್ನು ಕೊಂಡಾಡಿದ್ದಾರೆ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್, ಮಾಯಾವತಿ ಕೂಡ ಸೇನೆಯ ಬಿಗ್ ಆಪರೇಷನ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ನಮ್ಮ ಸೇನೆ ಬಗ್ಗೆ ಬಹಳ ಹೆಮ್ಮೆ ಇದೆ ಅಂತ ಹೇಳಿ ಈ ಆಪರೇಷನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನೋ ಕರ್ನಾಟಕದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಇದು ಗಾಂಧಿ ಬಸವಣ್ಣರ ಕಾಲ ಅಲ್ಲ, ಈಗ ಕಾಲ ಚೇಂಜ್ ಆಗಿದೆ. ಅವರು ಕಾಲು ಕೆರೆದು ಜಗಳಕ್ಕೆ ಬಂದ್ರೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಆಪರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಡಿತನದ ಪಹಲ್ಗಾಮ್ ಉಗ್ರ ದಾಳಿಗೆ ಇದು ಸರಿಯಾದ ಪ್ರತ್ಯುತ್ತರ, ಈ ವಿಚಾರದಲ್ಲಿ ನಾವು ಕೇಂದ್ರದೊಂದಿಗಿದ್ದೀವಿ ಅಂತ ಹೇಳಿದ್ದಾರೆ. ಏನೋ ಈ ಆಪರೇಷನ್ ಬೆನ್ನಲ್ಲೇ ಕಾಂಗ್ರೆಸ್ ಮೀಟಿಂಗ್ ಕೂಡ ಮಾಡಿದೆ. CWC ಮೀಟಿಂಗ್, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್. ಪ್ರಸ್ತುತ ಭಾರತದ ಭದ್ರತಾ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿದಾರಂತೆ. ಇದರಲ್ಲಿ ಕಾಂಗ್ರೆಸ್ನ ಟಾಪ್ ಲೀಡರ್ಸ್ ಇದ್ರು. ಮೀಟಿಂಗ್ ಬಳಿಕ ಮಾತನಾಡಿದ ರಾಹುಲ್ ಗಾಂಧಿ, ನಮ್ಮ ಸೇನಾ ಪಡೆಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಿಂದ ಫುಲ್ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಅತ್ತ ಆಪರೇಷನ್ ಸಿಂಧೂರ್ ಬಗ್ಗೆ ಬ್ರೀಫಿಂಗ್ ಕೊಡೋಕೆ ಕೇಂದ್ರ ಸರ್ಕಾರ ಮೇ 8ನೇ ತಾರೀಕು ಸರ್ವಪಕ್ಷ ಸಭೆಯನ್ನು ಬೆಳಿಗ್ಗೆ 11 ಗಂಟೆಗೆ ಕರೆದಿದೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್, ಅಟ್ಲೀಸ್ಟ್ ನಾಳೆ ನಡೆಯಲಿರೋ ಸರ್ವಪಕ್ಷ ಸಭೆಯಲ್ಲಿ PM ಮೋದಿ ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ವಿದೇಶಾಂಗ ಸಚಿವ S ಜೈಶಂಕರ್ ಭಾರತ ನಡೆಸಿರೋ ದಾಳಿ ಕುರಿತು ಕತರ್, ಫ್ರಾನ್ಸ್, ಜರ್ಮನಿ, ಸ್ಪೇನ್ ಮತ್ತು ಜಪಾನ್ ವಿದೇಶಾಂಗ ಸಚಿವರಿಗೆ ಮಾಹಿತಿ ನೀಡಿ ಅದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಿದ್ದ ಶಿವಮೊಗ್ಗದ ಮಂಜುನಾಥ್ರ ಫ್ಯಾಮಿಲಿಯವರು ಕೂಡ ಆಪರೇಷನ್ ಸಿಂಧೂರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಉಗ್ರರು ಮಂಜುನಾಥ್ರನ್ನ ಹತ್ಯೆ ಮಾಡಿದ ಬಳಿಕ ಅವರ ಪತ್ನಿಗೆ ನಮ್ಮನ್ನು ಮುಗಿಸ್ಬಿಡು ಅಂತ ಹೇಳಿದಾಗ, ನೀನು ಜೀವಂತ ಇರಬೇಕು, ಹೋಗಿ ಮೋದಿಗೆ ಹೇಳು ಅಂತ ಅವರು ಉಗ್ರರು ಹೇಳಿದ್ರಂತೆ. ನಾವು ಮೋದಿಗೆ ಹೇಳಿದ್ವಿ, ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಅದಕ್ಕೆ ಅವರಿಗೆ ಯಾರಿಗೆ ಹೇಳ್ತಾರೆ, ಅವ್ರಿಗೆ ಯಾರಿಗೆ ಹೇಳ್ತಾರೆ ಅಂತ ಮೃತ ಮಂಜುನಾಥ್ ಅವರ ಕುಟುಂಬಸ್ಥರು ಉಗ್ರರಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಭಾರತ ಪಾಕ್ ನಡುವೆ ಹೆಚ್ಚಾಗ್ತಿರೋ ಉದ್ವಿಗ್ನತೆಗೆ ಜರ್ಮನಿ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಕಾಶ್ಮೀರ ದಾಳಿ ಬೆನ್ನಲ್ಲೇ ಭಾರತೀಯ ಸೇನೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಹೀಗಾಗಿ ಭಾರತ ಪಾಕ್ ಎರಡು ಸಂಯಮ ಕಾಪಾಡಿ ಮೇಲೆ ಉದ್ವಿಗ್ನತೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ಜರ್ಮನಿಯ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ಜಾರಿ ಮಾಡಿದೆ. ಉಳಿದಂತೆ ಇನ್ನು ಸುಮಾರು ರಾಷ್ಟ್ರಗಳು ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಸ್ಟ್ಯಾಂಡರ್ಡ್ ರಿಯಾಕ್ಷನ್. ನಿಮಗೆ ಅದನ್ನು ನಾವು ಸುತ್ತು ಜಗತ್ತಲ್ಲಿ ಮತ್ತು ಪ್ರೀವಿಯಸ್ ವಿಡಿಯೋಸಲ್ಲಿ ಬೆಳಗಿನಿಂದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸಿಗ್ನಿಫಿಕೆಂಟ್ ಆಗಿರೋ ಸ್ಟೇಟ್ಮೆಂಟ್ ಯಾವುದೂ ಇಲ್ಲ, ಎಲ್ಲ ಇಂಥ ಸ್ಟೇಟ್ಮೆಂಟ್ಸೇ ಇರೋದು. ಒನ್ಲಿ ಕಂಟ್ರಿ ಟರ್ಕಿ ಮಾತ್ರ ಪಾಕಿಸ್ತಾನದೊಂದಿಗೆ ನಿಲ್ತೀವಿ ಅಂತ ಹೇಳಿರೋದು. ಬೇರೆ ಯಾರೂ ಪಾಕಿಸ್ತಾನದ ಪರ ಇಲ್ಲ, ಚೀನಾ ಕೂಡ ಇಲ್ಲ. ಎಲ್ಲರೂ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚೀನಾ ಅಂತೂ ಮತ್ತೆ ಉಗ್ರವಾದವನ್ನು ಖಂಡಿಸ್ತೀವಿ ಅಂತಲೂ ಸೇರಿಸಿದೆ ಒಂದು ಲೈನ್, ಶಾಂತಿ ಕಾಪಾಡಿ ಅಂತ ಹೇಳೋ ಟೈಮ್ನಲ್ಲಿ. ಪಾಕಿಸ್ತಾನಕ್ಕೆ ಮೆಣಸಿನಕಾಯಿ ಇಟ್ಟಿದೆ ಚೀನಾ. ಆ ಕಡೆ ಅಫ್ಘಾನ್ನ ತಾಲಿಬಾನಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಪಾಕ್ ನಡುವೆ ಹೆಚ್ಚಾಗ್ತಿರೋ ಉದ್ವಿಗ್ನತೆಗೆ ನಮಗೆ ಕಳವಳ ಆಗ್ತಾ ಇದೆ ಅಂತ ಫುಲ್ ಒಂಥರ ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ನಲ್ಲಿ ಫಾರಿನ್ ಮಿನಿಸ್ಟ್ರಿ ಅವರೆಲ್ಲ ಮಾತನಾಡ್ತಾರಲ್ಲ, ಆ ಥರ ತಾಲಿಬಾನಿಗಳ ಪ್ರತಿಕ್ರಿಯೆ ಬಂದಿದೆ. ಪ್ರಾದೇಶಿಕ ಸ್ಥಿರತೆ ಕಾಪಾಡಿ, ಸಂಯಮದಿಂದಿರಿ, ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳ್ರಿ ಅಂತ ತಾಲಿಬಾನ್ ವಿದೇಶಾಂಗ ಸಚಿವಾಲಯ ಒತ್ತಾಯಿಸಿದೆ. ಇನ್ನು ಇತ್ತೀಚೆಗಷ್ಟೇ ನಮ್ಮ ದೇಶಕ್ಕೆ ಬನ್ನಿ ಅಂತ ಅಫ್ಘಾನ್ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿಗೆ ಪಾಕ್ ಆಹ್ವಾನ ಕೊಟ್ಟಿದ್ದು. ಆದರೆ ಭಾರತ ಪಾಕ್ ಮಧ್ಯೆ ಉದ್ವಿಗ್ನತೆ ಇರೋದ್ರಿಂದ ಈ ಮುತಾಕಿಗೆ ಪಾಕಿಸ್ತಾನಕ್ಕೆ ಹೋಗೋಕೆ ತಾಲಿಬಾನ್ ನಾಯಕ ಹೈಬತುಲ್ಲಾ ಅಖುಂಜಾದ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ರಿಪೋರ್ಟ್ ಬರ್ತಾ ಇದೆ. ಅಂದರೆ ಭಾರತ ತಪ್ಪಾಗಿ ತಿಳ್ಕೊಬೋದು, ಸುಮ್ಮನಿರಿ, ಹೋಗಬೇಡಿ ಅಂತ ಅಖುಂಜಾದ ಅವರ ವಿದೇಶಾಂಗ ಇಲಾಖೆಗೆ, ತಾಲಿಬಾನ್ ವಿದೇಶಾಂಗ ಇಲಾಖೆಗೆ ಸೂಚನೆ ಕೊಟ್ಟಿರೋ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಇನ್ನೊಂದು ಕಂಟ್ರಿ ಟರ್ಕಿ ಜೊತೆಗೆ, ಟರ್ಕಿಯಿಂದ ಶಸ್ತ್ರಾಸ್ತ್ರ ತಗೊಂಡು ಆರ್ಮೇನಿಯಾ ವಿರುದ್ಧ ಹೊಡೆದಾಡೋ, ಪಾಕಿಸ್ತಾನದೊಂದಿಗೂ ಫ್ರೆಂಡ್ಲಿ ಆಗಿರೋ ಅಜರ್ಬೈಜಾನ್ ಅವರು ಕೂಡ ಪಾಕ್ ಪರವಾಗಿ ಮಾತನಾಡಿದ್ದಾರೆ, ಭಾರತದ ದಾಳಿಯನ್ನು ಖಂಡಿಸಿದ್ದಾರೆ. ಇನ್ನು ಪಾಕಿಸ್ತಾನ ಸೇನೆ ಇದು ಅದೆಂಥ ಜಾಯಮಾನ ಅಂದರೆ ಉಗ್ರರ ಅಂತ್ಯಕ್ರಿಯೆಯಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ ಇವರು. ಭಾರತದ ದಾಳಿಗೆ ಪ್ರಾಣ ಕಳ್ಕೊಂಡಿರೋ ಉಗ್ರರ ಅಂತ್ಯಕ್ರಿಯೆ ನಡೆಸಲಾಗಿತ್ತು. ಈ ವೇಳೆ ಪಾಕ್ ಧ್ವಜವನ್ನು ಸುತ್ತಕೊಂಡಿರೋ ಉಗ್ರರ ಶವಪೆಟ್ಟಿಗೆಯನ್ನು ಪಾಕಿಸ್ತಾನ ಸೇನೆ ಹೊತ್ಕೊಂಡು ಹೋಗ್ತಿರೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಆಹಾ, ಪ್ರೊಫೆಷನಲ್ ಆರ್ಮಿ ಗಡಿ ಕಾಯ್ದು ಬಿಟ್ಟು ಉಗ್ರರ ಹೆಣ ಹೊರೋ ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲ ಘಟನಾವಳಿಗಳ ನಡುವೆ ಈ ಎಲ್ಲದಕ್ಕೂ ಮುಖ್ಯ ಕಾರಣೀಕರ್ತನಾದ ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಬಯಲಾಗಿದೆ. ಈಗ ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಚೀಫ್ 50 ವರ್ಷದ ಶೇಖ್ ಸಾಜದ್ ಗುಲ್ ಪಹಲ್ಗಾಮ್ ದಾಳಿಯ ಪ್ಲಾನ್ ಮಾಡಿದ ಅಂತ ಸರ್ಕಾರದ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ದುರಂತ ಅಂದರೆ ಟೂರಿಸಂ ನಂಬಿರೋ ಕಾಶ್ಮೀರಿ ಜನರ ಹೊಟ್ಟೆ ಮೇಲೆ ಹೊಡೆದಿರೋ ಈ ಸಾಜದ್ ಗುಲ್ ಕೂಡ ಒಬ್ಬ ಕಾಶ್ಮೀರಿನೇ. 2020ರಿಂದ 2024ರವರೆಗೆ ಈತ ಕಾಶ್ಮೀರದಲ್ಲಿ ಸಾಕಷ್ಟು ದಾಳಿಯ ಪ್ಲಾನ್ ಮಾಡಿದ್ದಾನೆ. 2022ರಲ್ಲಿ NIA ಈತನನ್ನು ಅಧಿಕೃತವಾಗಿ ಉಗ್ರ ಅಂತ ಗುರುತಿಸಿ ಈತನ ತಲೆ ಮೇಲೆ 10 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿದೆ. ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ
ಈಗ ಈತನ ಆರ್ಡರ್ನಿಂದಲೇ 4 ರಾಕ್ಷಸರು 25 ಪ್ರವಾಸಿಗರನ್ನ ಈ ರೀತಿ ನಿರ್ದಯವಾಗಿ ಹತ್ಯೆ ಮಾಡಿದ್ದಾರೆ. ಸದ್ಯ ಈತ ಪಾಕಿಸ್ತಾನದಲ್ಲಿ ಅಡಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಪಾಕಿಸ್ತಾನದೊಂದಿಗೆ ಉದ್ವಿಗ್ನ ವಾತಾವರಣ ಇರೋ ಟೈಮ್ನಲ್ಲಿ ಕರ್ನಾಟಕದ ಕರಾವಳಿ ತೀರದಲ್ಲೂ ಕೂಡ ಅರಬ್ಬಿ ಸಮುದ್ರ ತೀರದಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ ಕಾವಲು ಪಡೆ ಪೊಲೀಸರು ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ಇಟ್ಟಿದ್ದಾರೆ. ಜೊತೆಗೆ ಅಧಿಕಾರಿಗಳು ಮಂಗಳೂರಿನ ಬಂದರು ತೀರದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಮುದ್ರ ಮಾರ್ಗದಲ್ಲಿ ಎಲ್ಲಾ ಕಡೆ ಚೆಕ್ ಮಾಡ್ತಾ ಇದ್ದಾರೆ. ಮೀನುಗಾರಿಕಾ ಬೋಟ್, ಮೀನುಗಾರನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ಬೋಟ್ಗಳ ಮೇಲೆ ನಿಗಾ ಇಡ್ತಾ ಇದ್ದಾರೆ. ಏನೋ ದೇಶದ ಹಲವು ಕಡೆ ಆಪರೇಷನ್ ಅಭ್ಯಾಸ್ ಹೆಸರಲ್ಲಿ ಮಾಕ್ ಡ್ರಿಲ್ ಇತ್ತಲ್ಲ, ಪ್ಲಾನ್ ಆಗಿತ್ತಲ್ಲ, ಇವತ್ತಿಗೆ ಅದು ನಡೆಸಲಾಗಿದೆ. ದೇಶಾದ್ಯಂತ 244 ಜಿಲ್ಲೆಗಳಲ್ಲಿ ವಾಯುದಾಳಿ ಕುರಿತು ಎಚ್ಚರಿಕೆ ಕೊಡುವ ಸೈರನ್ಗಳನ್ನು ಆನ್ ಮಾಡಲಾಗಿದೆ. ಕೆಲ ಡೆಸಿಗ್ನೇಟೆಡ್ ಏರಿಯಾಗಳಲ್ಲಿ ಸ್ವಲ್ಪ ಸಮಯ ಬ್ಲ್ಯಾಕ್ಔಟ್ ಪ್ರೋಟೋಕಾಲ್ ಕೂಡ ಜಾರಿ ಮಾಡಿ ಚೆಕ್ ಮಾಡಲಾಗಿದೆ. ವಾಯುದಾಳಿ ಮತ್ತು ಭೂದಾಳಿ ಟೈಮ್ನಲ್ಲಿ ನಾಗರಿಕರು ತಗೊಳ್ಳಬಹುದಾದ ಸೇಫ್ಟಿ ಕ್ರಮಗಳ ಕುರಿತು ಮಾಹಿತಿಯನ್ನು ಕೊಡಲಾಗಿದೆ. ಮಹಾರಾಷ್ಟ್ರದ ಮುಂಬೈ, ಅಂಡಮಾನ್ ನಿಕೋಬಾರ್ ದ್ವೀಪ, ಅಸ್ಸಾಂ, ಅರುಣಾಚಲ ಪ್ರದೇಶ, ಗೋವಾ, ಕೇರಳ ಹೀಗೆ ದೇಶದ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳ ಆಯ್ದ ಜಿಲ್ಲೆಗಳಲ್ಲಿ ಡ್ರಿಲ್ ನಡೆಸಲಾಗಿದೆ. ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರು, ಉತ್ತರ ಕನ್ನಡ ಮತ್ತು ರಾಯಚೂರಲ್ಲಿ ಮಾಕ್ ಡ್ರಿಲ್ ನಡೆಸೋಕೆ ನಿರ್ಧಾರ ಮಾಡಲಾಗಿತ್ತು. ಇದರಲ್ಲಿ ಬೆಂಗಳೂರಿನ ಹಲಸೂರು ಪೊಲೀಸ್ ಸ್ಟೇಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಪೀಣ್ಯ ಅಗ್ನಿಶಾಮಕ ಠಾಣೆ ಸೇರಿ ವಿವಿಧ ಭಾಗದಲ್ಲಿ ಏರ್ ಸೈರನ್ ಮೊಳಗಿದ್ವು. ಮಾಕ್ ಡ್ರಿಲ್ನ ನಡೆಸಲಾಗಿದೆ. ಇಲ್ಲೆಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಜಾಗ ಖಾಲಿ ಮಾಡಿ ಅಂತ ಭಾರತ ಹೇಳಿದೆಯಲ್ಲ, ಈಗ ಏನಾಗಿದೆ ಅಂದರೆ ಭಾರತೀಯ ತಾಯಿ ಮತ್ತು ಪಾಕಿಸ್ತಾನಿ ತಂದೆಗೆ ಹುಟ್ಟಿದ 3 ಮಕ್ಕಳು ತಮ್ಮ ವೀಸಾ ಎಕ್ಸ್ಟೆಂಡ್ ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಈ ಅರ್ಜಿ ವಿಚಾರಿಸಿದ ಹೈಕೋರ್ಟ್ ಕೇಂದ್ರ ಗೃಹ ಸಚಿವಾಲಯದ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟಿದ್ದಾರೆ. ಏನು ಮಾಡ್ಬೋದು ಈಗ ಅಂತ ಕೇಳಿದ್ದಾರೆ. ಅಂದಹಾಗೆ ಅರ್ಜಿದಾರರ ಮಕ್ಕಳ ತಾಯಿ ಏಪ್ರಿಲ್ 8ನೇ ತಾರೀಕಿಗೆ ಪಾಕಿಸ್ತಾನಕ್ಕೆ ಹೋಗಿಬಿಟ್ಟಿದ್ದಾರೆ. ಅವರು ಹೋಗಿ ಆಗಿದೆ ಮಕ್ಕಳನ್ನಿಲ್ಲೇ ಬಿಟ್ಟು, ಗಂಡ ಇದ್ದ ಕಡೆಗೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ಬಾರ್ಡರ್ಗೆ ನಮ್ಮ ಅಧಿಕಾರಿಗಳು, ಇವರ ಜನ್ಮದಾತ ಪಾಕಿ ಅಪ್ಪ ಬಂದೇ ಇಲ್ಲ ಗಡಿ ಕರ್ಕೊಂಡು ಹೋಗ್ಲಿಕ್ಕೆ. ಹೀಗಾಗಿ ಅಧಿಕಾರಿಗಳು ಮಕ್ಕಳನ್ನ ವಾಪಸ್ ಮೈಸೂರಿಗೆ ಕಳಿಸಿದ್ದಾರೆ. ಹೀಗಾಗಿ ಈ ಮಕ್ಕಳು ತಮ್ಮ ವೀಸಾ ವಿಸ್ತರಣೆ ಮಾಡುವಂತೆ ಕೋರ್ಟಿಗೆ ಹೋಗಿದ್ದಾರೆ. ಈಗ ದೇಶದ ಒಳಗೂ ಕೂಡ ಉಗ್ರ ನಿಗ್ರಹ ಕಾರ್ಯಾಚರಣೆ ನಡೆದಿದೆ. ಕೆಂಪು ಉಗ್ರರ ವಿರುದ್ಧ, ನಕ್ಸಲ್ಸ್ ವಿರುದ್ಧ ಆಪರೇಷನ್ ಸಂಕಲ್ಪ್ ಹೆಸರಲ್ಲಿ ದೊಡ್ಡ ಕಾರ್ಯಾಚರಣೆ ಮಾಡಲಾಗಿದೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆ ಅರಣ್ಯ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಕನಿಷ್ಠ 15 ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಮಾರ್ಚ್ 14ನೇ ತಾರೀಕು ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ರಾಶಿ ಹಣ ಸಿಕ್ಕ ಕೇಸಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ. ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಆಂತರಿಕ ತನಿಖಾ ಕಮಿಟಿ ಜಡ್ಜ್ ಮನೆಯಲ್ಲಿ ಹಣ ಸಿಕ್ಕಿರೋದನ್ನ ಕನ್ಫರ್ಮ್ ಮಾಡಿದೆ. ಜೊತೆಗೆ ಈ ಕುರಿತು ತನಿಖಾ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಸಿಜೆಐ ಸೂಚನೆ ಮೇರೆಗೆ ಈ ವರದಿಯನ್ನ ಜಡ್ಜ್ ಯಶವಂತ್ ವರ್ಮಾಗೂ ಕೂಡ ಕಳಿಸಲಾಗಿದೆ. ಅಲ್ಲದೆ 2 ದಿನಗಳ ಒಳಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಅಂದಹಾಗೆ ಜಡ್ಜ್ ವರ್ಮಾ ಮುಂದೆ 2 ಆಪ್ಷನ್ ಇವೆ. ಒಂದು, ರಾಜೀನಾಮೆ ಕೊಡೋದು. ಒಂದು ವೇಳೆ ರಾಜೀನಾಮೆಗೆ ನಿರಾಕರಿಸಿದ್ರೆ ಇಂಪೀಚ್ಮೆಂಟ್ಗೆ ಒಳಗಾಗೋ ಆಪ್ಷನ್ ಕೊಡಲಾಗಿದೆ. ಅದರ ನಡುವೆನೇ ಈ ಬೆಳವಣಿಗೆಯಾಗಿದೆ. ಈಗ ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು T20 ಕ್ರಿಕೆಟ್ ಬಳಿಕ ಈಗ ಟೆಸ್ಟ್ ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಇಂಗ್ಲೆಂಡ್ ಟೂರ್ಗೂ ಮುನ್ನವೇ ಈ ಘೋಷಣೆಯನ್ನ ಮಾಡಲಾಗಿದೆ. ಮಾಧ್ಯಮಗಳಲ್ಲಿ ರಿಪೋರ್ಟ್ ಬರೋಕ್ಕೆ ಶುರುವಾಗಿತ್ತು ಅವ್ರನ್ನ ಡ್ರಾಪ್ ಮಾಡಬಹುದು ಅಂತ. ಅದರ ಬೆನ್ನಲ್ಲೇ ರೋಹಿತ್ ಶರ್ಮಾ ಈಗ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಸುಮಾರು 67 ಟೆಸ್ಟ್ಗಳನ್ನು ರೋಹಿತ್ ಶರ್ಮಾ ಭಾರತ ಆಡಿದ್ದಾರೆ. ಕ್ಯಾಪ್ಟನ್ಸಿ ಕೂಡ ಅದರಲ್ಲಿ ಸುಮಾರು ಮಾಡಿದ್ದಾರೆ. 40ರ ಸರಾಸರಿ ಇದೆ ಅವ್ರದ್ದು ಟೆಸ್ಟಲ್ಲಿ. ಆದರೆ ವಿದೇಶದಲ್ಲಿ ತುಂಬ ಕಮ್ಮಿ ಇದೆ, 31ರ ಆ್ಯಾವ್ರೇಜ್ ಇದೆ. ಆಸ್ಟ್ರೇಲಿಯಾದಲ್ಲಿ ಬರೀ 24 ಇತ್ತು. ತುಂಬ ದೊಡ್ಡ ಫೇಲ್ಯೂರನ್ನು ಅವ್ರು ನೋಡ್ತಾ ಇದ್ರು. 4301 ರನ್ ಟೋಟಲ್ ಅವರು ಗಳಿಸಿದ್ದಾರೆ. 12 ಶತಕಗಳು ಇದರಲ್ಲಿ ಸೇರಿವೆ. ಈಗ ಟೆಸ್ಟ್ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ವಿದಾಯದ ಮೂಲಕ ಒಂದು ದೊಡ್ಡ ಯುಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಈಗ ಅಂತ್ಯ ಆಗಿದೆ. ರೋಹಿತ್ ಸದ್ಯಕ್ಕೆ ODIನಿಂದ ಇನ್ನೂ ರಿಟೈರ್ಮೆಂಟ್ ಕೊಟ್ಟಿಲ್ಲ. ಮಾರ್ಕೆಟ್ ವಿಚಾರಕ್ಕೆ ಬಂದರೆ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 105 ಪಾಯಿಂಟ್ಸ್ ರೈಸೇ ಆಯಿತು. ಸ್ಟಾಕ್ ಮಾರ್ಕೆಟಲ್ಲಿ ಈ ಪಾಕಿಸ್ತಾನದ ನಡುವೆ ಅವ್ರ ಒಳಗೆ ಹೋಗಿ ನಾವು ಹೊಡೆದಿರೋದು, ಉಗ್ರ ತಾಣಗಳನ್ನು ಧ್ವಂಸ ಮಾಡಿರೋದು, ಪಾಕಿಸ್ತಾನದಲ್ಲಿ 5-6 ಸಾವಿರ ಪಾಯಿಂಟ್ಸ್ ಬಿದ್ದರೆ ನಮ್ಮಲ್ಲಿ 60-80 ಪಾಯಿಂಟ್ ಅಷ್ಟೇ ನೆಗೆಟಿವ್ ಇತ್ತು, ಫ್ಲ್ಯಾಟ್ ಇತ್ತು. ಆದರೆ ಕಡೆಗೆ ಚಿಗುರಿ 105 ಪಾಯಿಂಟ್ಸ್ ಜಂಪ್ ಆಗಿ 80,746ಕ್ಕೆ ರೀಚ್ ಆಗಿದೆ. ನಿಫ್ಟಿ 34 ಪಾಯಿಂಟ್ಸ್ ಎದ್ದು 24,414ಕ್ಕೆ ತಲುಪಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 45 ಪೈಸೆ ಕುಸಿದು 84.8 ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 538 ರೂಪಾಯಿ ಹೆಚ್ಚಾಗಿ 97,426 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 491 ರೂಪಾಯಿ ಹೆಚ್ಚಾಗಿ 89,240 ರೂಪಾಯಿ ಆಗಿದೆ.
1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 80 ರೂಪಾಯಿ ಕಮ್ಮಿಯಾಗಿ 95,774 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿದೆ ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳ್ದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.